ಹ್ಮ್ ಊಟ ಅಂದ್ರೆ ಬರೀ ಉಪ್ಪಿನಕಾಯಿ ಅಲ್ಲ, ಉಪ್ಪಿನಕಾಯಿ ಊಟದ ಜೊತೆಗ್ ಮಾತ್ರ. ಹಾಗೇನೆ ರೇಡಿಯೋ ಕಾರ್ಯಕ್ರಮಗಳಲ್ಲಿ ಮನರಂಜನೆ ಮುಖ್ಯ ಅಲ್ಲ, ಮನರಂಜನೆಯೊಂದಿಗೆ ವಿಚಾರಪೂರ್ಣ ಕಾರ್ಯಕ್ರಮಗಳು ಅಗತ್ಯ. ಇದರಿಂದಾಗಿ ಸಮುದಾಯದ ಹಿತ ಕಾಯಲು, ಸಮುದಾಯದ ಗುರಿ ತೋರಲು ರೇಡಿಯೋ ಆಕ್ಟಿವ್ ವಾಹಿನಿ ಪ್ರಸಾರವಾಗುತ್ತಿದೆ. ಪರಿಸರ, ಶಿಕ್ಷಣ, ಭಾಷಣ, ಸಂದರ್ಶನ, ಮಾಹಿತಿಪೂರ್ಣ ವಿಚಾರಗಳ ಈ ರೇಡಿಯೋ ವಾಹಿನಿ ಪ್ರತಿಯೊಬ್ಬರ ಆತ್ಮೀಯ ಮಿತ್ರ, ಕಷ್ಟಕಾಲದ ಸಹಾಯಕ, ಇಷ್ಟ ವಿಚಾರಗಳ ಪ್ರಚೋದಕ, ಸಮುದಾಯದ ಹಿತಚಿಂತಕ. ತಪ್ಪದೆ ಕೇಳಿ 90.4 ತರಂಗಾಂತರದಲ್ಲಿ ರೇಡಿಯೋ ಆಕ್ಟಿವ್. ಕೇಳಿ ರೇಡಿಯೋ ಆಕ್ಟಿವ್, ಆಗಿ ಆಕ್ಟಿವ್. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ಅನುಭವ ಬದುಕಿನ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ವಯೋಸಹಜ ಮುಪ್ಪಿಗೊಂದು ಸವೆಸ ಬಂದ ಹಾದಿಯ ನೆನಪಿಗೊಂದು ದೇಹವೆಂಬ ನರನಾಡಿ ಎಲುಬುಗಳ ಮತ್ತಕ್ಕೊಂದು ಎದೆಯ ಒಳಗೆ ಅರಿವಿಗೊಂದು ಜೀವ ನೀಡುವ ಚೈತನ್ಯ ಜ್ಞಾನ ವಿಜ್ಞಾನದ ಬೆಳಕು. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ದೇವಿಗೆ ಅನುಭವ. ನಿಮ್ಮಂತ ರಂಗದ ಕದ ತೆಗೆದು ಬನ್ನಿ, ಮುಪ್ಪಿನ ಬದುಕಿಗೆ ಚೈತನ್ಯ ತುಂಬುವ. ಮುಪ್ಪಿನ ಆರೋಗ್ಯ ಆರೈಕೆಯ ವಿಜ್ಞಾನ ದೇವಿಗೆ ಅನುಭವ, ನಿಮ್ಮಿ ಅನುಭವ. ಬಿತ್ತುವ ಅನುಭವ ದೇವಿಗೆ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ, ನಿಮ್ಮಿ ಅನುಭವ ಬದುಕಿನ ಅನುಭವ. ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ 90.4 ಕಂಪನಾಂಕಗಳ ಸಿಆರ್ ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ಆನ್ ಇನಿಷಿಯೇಟಿವ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಮೀಡಿಯಾ ಸ್ಟಡೀಸ್, ಜೈನ್ ಡೀಮ್ ಟು ಬಿ ಯೂನಿವರ್ಸಿಟಿ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಇವತ್ತಿನ ಅನುಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಕೇಳುಗರೆ, ಅನುಭವ ಕಾರ್ಯಕ್ರಮದ ಪ್ರಾಯೋಜಕರು ವಿಜ್ಞಾನ ಪ್ರಸಾರ ಮತ್ತು ಅಳಗಪ್ಪ ವಿಶ್ವವಿದ್ಯಾನಿಲಯ. ಪ್ರಾಜೆಕ್ಟ್ ಈಸ್ ಕನ್ಸೀವ್ಡ್ ಬೈ ಡಾಕ್ಟರ್ ಶ್ರೀಧರ್, ಮೆಂಟೆಡ್ ಬೈ ಸಾಯಿ ಸುಧಾ. ಇವತ್ತಿನ ಅನುಭವ ಕಾರ್ಯಕ್ರಮದಲ್ಲಿ ಯಾವ ವಿಷಯ ಮಾತನಾಡ್ತಿದ್ದೀವಿ, ನಮ್ಮ ಹಿರಿಯ ನಾಗರಿಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೀವಿ ಅಂತ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಸಿಗ್ತಾ ಇದೆ ಮಾಹಿತಿ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ. ಹೌದು, ಇವತ್ತು ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ ಕೇಳುಗರೆ? ಬನ್ನಿ ಹಾಗಾದರೆ ಇವತ್ತು ಕ್ಯಾನ್ಸರ್ ಕಾಯಿಲೆ ಬರುವಂತಹ ಗುಣಲಕ್ಷಣಗಳು ಮತ್ತು ಕ್ಯಾನ್ಸರ್ ಕಾಯಿಲೆಗೆ ಇರುವಂತಹ ಚಿಕಿತ್ಸೆಯ ಬಗ್ಗೆ ಮಾತನಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಾಜಶೇಖರ್ ಅಲ್ಕೂಡ್ ಅವರು. ಇವರು ಕಿಡ್ವಾಯ್ ಮೆಮೋರಿಯಲ್ ಇನ್ಸ್ಟಿಟ್ಯೂಟ್ ಆಫ್ ಆನ್ಕಾಲಜಿ ಇಲ್ಲಿ ಮೆಡಿಕಲ್ ಸೂಪರ್ಡೆಂಟ್ ಆಗಿದ್ದಾರೆ ಮತ್ತು ಪ್ರೊಫೆಸರ್ ಆಗಿದ್ದಾರೆ ಮತ್ತು HOD ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಬನ್ನಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವತ್ತು ನಮ್ಮ ಹಿರಿಯ ನಾಗರಿಕರಿಗೆ ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ಏನೆಲ್ಲ ಮಾಹಿತಿನ ಕೊಡ್ತಾ ಇದ್ದಾರೆ ಹಾಗೂ ನಮ್ಮ ಹಿರಿಯ ನಾಗರಿಕರಿಗೆ ಯಾವೆಲ್ಲ ಪ್ರಶ್ನೆಗಳಿದೆ ಕ್ಯಾನ್ಸರ್ ಬಗ್ಗೆ ಅನ್ನೋದನ್ನು ಕೇಳಿ ಬರೋಣ. ಮೊದಲನೆಯದಾಗಿ ನಾನು ಡಾಕ್ಟರ್ ರಾಜಶೇಖರ್ ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ಕ್ಯಾನ್ಸರ್ ಅಂತ ಹೇಳಿದಾಗ ಈಗ ಕಾಮನ್ ಆಗ್ತಾ ಇದೆ ಕ್ಯಾನ್ಸರ್, ಆದ್ರೂನು ಕ್ಯಾನ್ಸರ್ ಅಂದ್ರೆ ತುಂಬಾ ಭಯ ಜನರಲ್ಲಿ. ಅದ್ರಲ್ಲಂತೂ ವಯಸ್ಸಾದವರಿಗೆ ಕ್ಯಾನ್ಸರ್ ಬಂದ್ರೆ ಅವರು ಮಾನಸಿಕವಾಗಿನೂ ತುಂಬಾ ಕುಗ್ಗು ಹೋಗ್ತಾರೆ ಹಿರಿಯರು. ಹಾಗಾಗಿ ಹಿರಿಯರಿಗೆ ಕ್ಯಾನ್ಸರ್ ಈ ರೀತಿಯ ಲಕ್ಷಣಗಳು ಅಥವಾ ಕ್ಯಾನ್ಸರ್ ಇದೆ ಅಂತ ಹೇಳಿದಾಗ ಅವರು ಮಾನಸಿಕವಾಗಿ ಹೇಗೆ ಸದೃಢರಾಗಿರ್ಬೇಕು ಸರ್?
ಫಸ್ಟ್ ನಾವು ಏನಂದ್ರೆ ನಾವು ಒಂದು ವಯಸ್ಸಿಗೆ ತಕ್ಕಂತೆ ಆಕ್ಸೆಪ್ಟೆನ್ಸ್ ಮಾಡ್ಕೊಳ್ಳೋದು ಮೊದಲು ಮುಖ್ಯ. ಈಗ ಏನಾಗುತ್ತೆ, ನಾವು ಇದು BP, ಶುಗರ್, ಹಾರ್ಟ್ ಎಷ್ಟೊಂದು ಜನರಿಗೆ ವಯಸ್ಸಾದವರಿಗೆ ಅದು ಎಲ್ಲ ಸರ್ಜರಿ ಆಗಿರುತ್ತೆ, ಎಷ್ಟೊಂದು ಟ್ಯಾಬ್ಲೆಟ್ ತಗೊಳ್ತಾ ಇದ್ದಾರೆ, ಅದ್ರ ಬಗ್ಗೆ ಭಯ ಪಡಂಗಿಲ್ಲ. ಸೊ ಅದೇ ರೀತಿಯಿಂದ ಕ್ಯಾನ್ಸರ್ ಅಂತ ಹೆಸರಿಟ್ರ ಮೇಲೆ ಯಾವ್ದೋ ಒಂದು ಭಾಗಕ್ಕಾದ್ರೆ ಹಿರಿಯರು ಭಯ ಪಡೋಂಥದ್ದು ಏನಿರಲ್ಲ. ತರ ಒಂದು ಮಾನಸಿಕವಾಗಿ ಅವರು ದೌರ್ಬಲ್ಯತೆ, ಕ್ಯಾನ್ಸರ್ ಕೂಡ ಅರ್ಲಿ ಹಂತದಲ್ಲಿ ಬಂದ್ರೆ ಚೆನ್ನಾಗಿ ಟ್ರೀಟ್ಮೆಂಟ್ ಆಗ್ತದೆ, ಅವ್ರು ಯಾವ್ದು ಭಯ ಪಡೋಂತ ಅವಶ್ಯಕತೆ ಇಲ್ಲ. ಸರ್ ಮತ್ತೊಂದು ಪ್ರಶ್ನೆ ನಮ್ ಕಡೆಯಿಂದ, ಈಗ ರೀಸೆಂಟ್ ಆಗಿ ಒಬ್ರು ಬೋನ್ ಕ್ಯಾನ್ಸರ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ಅಂತ ಡಯಾಗ್ನೋಸ್ ಮಾಡಿದ್ರು ಸರ್. ಅವ್ರಿಗೆ ಲೈಫ್ ಇನ್ 3 ವರ್ಷ ಟೈಮ್ ಕೊಟ್ಟಿದ್ರು ಅಷ್ಟೇ. ಬಟ್ ಅವರು ಇನ್ನ ಲೈಫ್ ಸ್ಪ್ಯಾನ್ ನ ಎಕ್ಸ್ಟೆಂಡ್ ಮಾಡ್ಕೊಂಡು 7 years ಸರ್ವೈವ್ ಆದ್ರು. ಸೊ ಅದು ಹೇಗ್ ಸರ್ ಪಾಸಿಬಲ್ ಅದು? ಈಗ ಅದು ಯಾವ ಬೋನ್ ಕ್ಯಾನ್ಸರ್ ಅಂತ ಏನಾದ್ರು ತಮ್ಮ ಹತ್ರ ಮಾಹಿತಿ ಇದೆ ಸರ್? ಅದು ಸ್ಪೈನಲ್ ಸರ್. ಸ್ಪೈನಲ್ಲಿ ಕ್ಯಾನ್ಸರ್. ವಯಸ್ಸು ಎಷ್ಟಾಗಿತ್ತು ಅವರಿಗೆ ಸರ್? ಡಯಾಗ್ನೈಸ್ ಆದಾಗ ಅವ್ರಿಗೆ 64 ಇತ್ತು ಸರ್. ಆಮೇಲೆ ಇದು ಏನಾಗುತ್ತೆ ಅಂದ್ರೆ, ನೀವು ಕೇಳಿರೋದು ಅದು ಡಯಾಗ್ನೋಸ್ ಬಿಟ್ಬಿಡಿ. ಈ ಕೆಲವು ಏನಿರುತ್ತಂದ್ರೆ, ನಾನು ಹೇಳ್ದಲ್ಲ ಈಗ ಸ್ತನ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ, ನಾನು ಏನ್ ಹೇಳಿದ್ದ ಅಂದ್ರೆ, ಒಂದು ಫಾಲೋ ಅಪ್ ಅಲ್ಲಿ ಯೂಶಲಿ ಈ ಕ್ಯಾನ್ಸರ್ ಈ ತರ ಬಿಹೇವ್ ಆಗುತ್ತೆ ಅಂತಂದು ಒಂದೊಂದು ಕ್ಯಾನ್ಸರ್ ಬಗ್ಗೆ ನಮ್ಮ ಹತ್ರ ಅನುಭವ ಇರುತ್ತೆ ಅಥವಾ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ. ಈ ಸ್ಟೇಜ್ ಅಲ್ಲಿ ಬಂದ್ರೆ ಇಂತ ರೋಗಿ ಇಷ್ಟು ದಿವಸ ಇರ್ಬೋದು, ಇಷ್ಟು ತಿಂಗಳ ಇರ್ಬೋದು, ಇಷ್ಟು ವರ್ಷ ಇರ್ಬೋದು ಅಂತ ಆ ತರ ಇರ್ತದೆ. ಇವರಲ್ಲಿ ಕೂಡ ಆ ತರ ಡಾಕ್ಟರ್ ಅಸೆಸ್ಮೆಂಟ್ ಮಾಡಿ 3 years ಅಂತ ಹೇಳಿರ್ತಾರೆ. ಕೆಲವು ಟೈಮ್ ಏನಾಗುತ್ತೆ, ನಮ್ ಬಾಡಿ ಮೆಕ್ಯಾನಿಸಮ್, ನಮ್ದು ಇದು ಏನ್ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿದ್ರೆ, ನಾವ್ ಹೇಳಿರೋ ಪೀರಿಯಡ್ ಗಿಂತ ಅವ್ರು ಜಾಸ್ತಿ ಬದುಕಿದಾರ ಅಂತಂದ್ರೆ ಅವ್ರದ್ದು ಒಳ್ಳೇದೇ. ಯಾವ್ದು ಕಾಯಿಲೆ ಇಲ್ಲದ ಬದುಕಿದಾರ ಅಂದ್ರೆ ಅದು ತುಂಬಾ ಸಂತೋಷವಾದ ಸಂಗತಿ. ಸೊ ನಾವು ಯೂಶಲಿ ಎಲ್ಲರೂ ಬಂದು ಅದೇ ಕೇಳೋದು ಫಸ್ಟ್ ಪ್ರಶ್ನೆ, ಇದಾಗಿದೆಯಲ್ಲ ಸರ್, ನಾವ್ ಎಷ್ಟು ತಿಂಗಳ ಇರ್ತೀವಿ, ಎಷ್ಟು ವರ್ಷ ಇರ್ತೀವಿ ಅಂತ. ನಾವ್ ಆತರ ನೆಗೆಟಿವ್ ಆನ್ಸರ್ ಕೊಡಕ್ ಹೋಗಲ್ಲ. ಎಲ್ಲ ಚೆನ್ನಾಗ್ ಆಗ್ತೀರಿ, ಇರ್ತೀರಿ, ಆ ತರ ಅವ್ರ ರಿಲೇಟಿವ್ಸ್ ಬಂದು ಕೇಳ್ತಾರೆ, ಅವ್ರು ಎಷ್ಟು ಅವ್ರು ಹೋದಾದ್ಮೇಲೆ ಎಷ್ಟಾಗತ್ತೆ ಅದು ಇದು ವಯಸ್ಸು, ಅದು ಅಂದ್ರೆ ಆಯುಷ್ ಅಥವಾ ಬದುಕೋದು ಅಂತ ಅವ್ರಿಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀವಿ. ಈ ತರ ಎಲ್ಲಿ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ಸುಮಾರು ವರ್ಷ ಬದುಕಬಹುದು, ಸ್ಪ್ರೆಡ್ ಆದ್ರೆ ಕಷ್ಟ, ಈ ತರ ಹೇಳಿರ್ತೀವಿ. ಸೊ ಅವರು 3 ವರ್ಷ ಡಾಕ್ಟರ್ ಹೇಳಿದ್ರೆ ಅವ್ರು 7 ವರ್ಷ ಬದುಕಿದಾರ ಅಂತಂದ್ರೆ ಒಂದು ಒಳ್ಳೆ ಸಂಗತಿ. ಸೊ ಅದ್ರ ಬಗ್ಗೆ ಯಾವ್ದು ಹಿಂಗ್ ಸೈಂಟಿಫಿಕ್ ರೀಸನ್ ಕೊಡಕ್ಕಾಗಲ್ಲ. ಓನ್ಲಿ ಥಿಂಗ್ ಏನ್ ಹೇಳ್ಬೋದು ಅಂದ್ರೆ, ಕಾಯಿಲೆ ಬೇರೆ ಕಡೆ ಹರಡ್ಕೊಂಡಿಲ್ಲ ಅಂತ ಹೇಳ್ಬೋದು. ಅದು ಬೋನ್ ಕ್ಯಾನ್ಸರ್ ಯೂಶುವಲ್ ಆಗಿ ಅವ್ರಿಗೆ ಇದ್ದಿದ್ದು ರೀಸನ್ ಏನು ಅಂದ್ರೆ, ಅವರು ಪ್ರಾಬ್ಲಿ ಎಂಗೇಜ್ ಅಲ್ಲಿ ಆಕ್ಸಿಡೆಂಟ್ ಅಲ್ಲಿ ಬ್ಯಾಕ್ ಬೋನ್ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಏಟ್ ಬಿದ್ದು ಆ ಪಾರ್ಟ್ ಅಲ್ಲೇ ಇಲ್ಲಿ ನೋವು, ವಯಸ್ಸಾದ್ಮೇಲೆ ಅದೇ ಜಾಗದಲ್ಲಿ ಕ್ಯಾನ್ಸರ್ ಬಂದಿದೆ ಅಂದ್ರೆ ಅವ್ರು ಅದಕ್ಕೆ ಏನೋ ರಿಲೇಷನ್ ಇದೆಯಾ ಅಂತ ಡೌಟ್ ಇತ್ತು ಸರ್ ಅವ್ರಿಗೆ. ಯೂಶಲಿ ಆತರ ರಿಲೇಷನ್ಸ್ ಇರೋದಿಲ್ಲ. ಬಿದ್ದಿರೋದು ಹಾಗೆ ಮುರಿದಿರೋ ಮೂಳೆಯಲ್ಲಿ ಸುಮಾರು ಆದ್ರೆ ಅದು ಕ್ಯಾನ್ಸರ್ಗೆ, ಅದು ಮುಂಚೆ ಬಿದ್ದಿರೋದಕ್ಕೆ ಯಾವ್ದು ಸಂಬಂಧಗಳು ಇರೋದಿಲ್ಲ. ಇದು ಬೋನ್ ಕ್ಯಾನ್ಸರ್ ಸಪರೇಟ್ ಆಗಿರುತ್ತೆ. ಅವ್ರು ಬಿದ್ದಿರೋ ಸುಮಾರು ವರ್ಷಕ್ಕೆ ಅದಕ್ಕೆ ಯಾವ್ದು ಹೋಲಿಕೆ ಬರೋದಿಲ್ಲ. ಸರ್, ಈಗ ಬೆಂಗಳೂರು ನಗರ ಪ್ರದೇಶದಲ್ಲಿ ಕ್ಯಾನ್ಸರ್ ಸಂಬಂಧಪಟ್ಟ ಹಾಗೆ ಏನೇನ್ ಸೇವೆಗಳೆಲ್ಲ ಸಿಗ್ತಾ ಇದೆ ಸರ್? ಯಾಕೆ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣನೇ ಅದ ಕಾಸ್ಟ್, ಅದಕ್ಕೆ ತುಂಬಾ ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಯಾವ ಸೇವೆಗಳು ಇದೆ ಸರ್? ಬೆಂಗಳೂರಲ್ಲಿ ಈಗ ಸುಮಾರು 15 ಕೇಂದ್ರಗಳು ಇದೆ. ಪ್ರೈವೇಟ್ ಅಲ್ಲಿ, ಗವರ್ಮೆಂಟ್ ಅಲ್ಲಿ ಇರೋದು ಒಂದು ಕೇಂದ್ರ, ಅದು ಕಿದ್ವಾಯಿ ಗ್ರಂಥಿ ಸ್ಮಾರಕ ಗ್ರಂಥಿ, ಇದು ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಖರ್ಚು ಅಂತಂದ್ರೆ ಈಗ ಸರ್ಕಾರದಿಂದ ಸುಮಾರು ಸ್ಕೀಮ್ಸ್ ಗಳು ಪೇಷಂಟ್ಗೆ ಉಪಯೋಗ ಆಗೋ ತರ ನಡ್ಸ್ಕೊಂಡಿದ್ದಾರೆ. ಸುಮಾರು ವಾಜಪೇಯಿ ಸ್ಕೀಮ್ ಅಂತಿದೆ, ಆಮೇಲೆ ಇದು ಸೆಂಟರ್ ಇಂದನೂ ಸ್ಕೀಮ್ಸ್ ಇದೆ, ರಾಷ್ಟ್ರೀಯ ಆರೋಗ್ಯ ಅಂತ ಹೇಳಿ. ಹೀಗಾಗಿ ಸುಮಾರು ಪೇಷಂಟ್ಗೆ ಗವರ್ಮೆಂಟ್ ನೇ ದುಡ್ಡು ಕೊಟ್ಟು ಟ್ರೀಟ್ಮೆಂಟ್ ಮಾಡೋ ಹಂತದಲ್ಲಿ ಇದ್ದಾರೆ. ಹೀಗಾಗಿ ಪೇಷಂಟ್ಗೆ ದುಡ್ಡಿನ ತೊಂದರೆಗಳು, ಅವ್ರ ಹತ್ರ BPL ಕಾರ್ಡ್ ಇತ್ತಂತಂದ್ರೆ ತುಂಬಾ ಅನುಕೂಲ ಇರುತ್ತೆ. ಆರೋಗ್ಯದ ಸಂಬಂಧಪಟ್ಟಿದ್ದ ಕಾರ್ಡ್ ಇದ್ರೆ ಕೂಡ ಅವರಿಗೆ ತುಂಬಾ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಆಮೇಲೆ ಅಷ್ಟೊಂದು ಏನ್ ನೀವು ತಿಳಿದಿರೋ ತರ ಏನಾದ್ರು ಈವನ್ ಟ್ರೀಟ್ಮೆಂಟ್ ತುಂಬಾ ಕಾಸ್ಟ್ಲಿ ಆದ್ರೂ ಗವರ್ಮೆಂಟ್ ಬೇರ್ ಮಾಡ್ತಾ ಇದೆ. ಈ ಸುಮಾರು ನಮ್ ಕಿದ್ವಾಯಿ ಸಂಸ್ಥೆಯಲ್ಲೇನೆ ಆಲ್ಮೋಸ್ಟ್ 90% ಫ್ರೀ ಟ್ರೀಟ್ಮೆಂಟ್ ತಗೊಳ್ತಾರೆ ಬೇರೆ ಸ್ಕೀಮ್ ಅಲ್ಲಿ. ಸೊ ನೀವು ಸರ್ಕಾರ ಕಡೆ ಬಂದ್ರೆ ಈ ಸ್ಕೀಮ್ಸ್, ಸರ್ಕಾರ ಹಾಸ್ಪಿಟಲ್ ಅಂತಂದ್ರೆ ಗವರ್ಮೆಂಟ್ ರನ್ನಿಂಗ್ ಕಿದ್ವಾಯಿ ಹಾಸ್ಪಿಟಲ್ ಬಂದ್ರೆ
90% ವಿತ್ BPL ಕಾರ್ಡ್ ಹೋಲ್ಡರ್ ಎವ್ರಿಥಿಂಗ್ ವಿಲ್ ಬಿ ಫ್ರೀ. ದ ಕಾಸ್ಟ್ ಎಲ್ಲಾನು ಗವರ್ಮೆಂಟ್ ಬೇರ್ ಮಾಡುತ್ತೆ ಆ ಸ್ಕೀಮ್ ಅಲ್ಲಿ. ಪ್ರೈವೇಟ್ ಅಲ್ಲಿ ಅದು ಸುಮಾರು ಅದರ ಬೇರೆ ಸೆಂಟರ್ಸ್ ಇರ್ತದೆ, ಅವ್ರದ್ದು ರೇಟ್ಸ್ ಅವ್ರ ಪ್ರಕಾರ ತಗೊಳ್ತಾರೆ. ಸರ್ ನಮಸ್ತೆ, ನನ್ನ ಹೆಸರು ರಾಧಾಮಣಿ ಅಂತ. ನಮಸ್ಕಾರ. ಸರ್, ಇವಾಗ ನಾವು ಎಲ್ರಿಗೂ ಧೂಮಪಾನ ಮಾಡಿದವ್ರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ನಾವು ಯಾವಾಗ್ಲೂ ಅನ್ಕೊಂಡಿರ್ತೀವಿ ಆ ರೀತಿಯಾಗಿ. ಈಗ ಧೂಮಪಾನ ಮಾಡದೇ ಇರೋರಲ್ಲೂ ಸಹ ಕ್ಯಾನ್ಸರ್ ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದೀವಿ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಸರ್, ಹೇಗೆ ಅಂತ? ಈ ಧೂಮಪಾನ ಮತ್ತು ಇದು ತಂಬಾಕು ಸೇವನೆಯಿಂದ 2 ತರ ಕ್ಯಾನ್ಸರ್ ಆಗೋದು ಚಾನ್ಸಸ್ ಹೈ ಇದೆ. ಒಂದು ಲಂಗ್ ಕ್ಯಾನ್ಸರ್ ಧೂಮಪಾನದಲ್ಲಿ ನೋಡ್ಬೋದು, ಬಾಯಿ ಮತ್ತು ಗಂಟಲು ಕ್ಯಾನ್ಸರ್ ನೋಡ್ತೀವಿ, ಈವನ್ ತಂಬಾಕು ಸೇವನೆ ಕೂಡ ಇಂದ ನೋಡ್ತೀವಿ. ಇದು ಈಗ ಯಾರಿಗೂ ಆ ಚಟಗಳು ಇರ್ಲಾರ್ದವ್ರಲ್ಲಿ ಕ್ಯಾನ್ಸರ್ ಆಗೋದು ಯಾಕೆ ಅಂತ ನಾವು ರೀಸನ್ ಕೊಡಕ್ ಆಗಲ್ಲ. ಯಾಕಂದ್ರೆ ಎಷ್ಟೊಂದ್ ಜನನು ಅವ್ರಿಗೆ ಯಾವ್ದು ಈ ತರ ಧೂಮಪಾನ ಮಾಡಲ್ಲ, ಅದು ಮಾಡಲ್ಲ, ಅವ್ರಿಗೂ ಲಂಗ್ ಕ್ಯಾನ್ಸರ್ ಆಗಿರುತ್ತೆ, ಬಾಯಿ ಸಂಬಂಧಪಟ್ಟಿದ್ ಕ್ಯಾನ್ಸರ್ ಆಗುತ್ತೆ. ರೀಸನ್ ಕೊಡೋದು ಕಷ್ಟ ಅಂತವ್ರಲ್ಲಿ. ಬಟ್ ಸರ್ವೇ ಸಾಮಾನ್ಯವಾಗಿ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಾರಲ್ಲ, ಪರಿಸರದ ಎಫೆಕ್ಟ್ ಏನಿರುತ್ತಲ್ಲ, ನಮ್ಮ ಆರೋಗ್ಯ, ನಾವು ಜೀವನ ಶೈಲಿ ಹೆಂಗ್ ಇಟ್ಕೊಳ್ತೀವಿ, ನಮ್ಮ ಚಟಗಳು, ಅದ್ರ ಮೇಲೆ ಏನಾಗುತ್ತೆ, ನಾವೊಂದ್ ಕಾರಣ ಹುಡುಕ್ತಿವಿ. ಓಕೆ, ಬಾಯಿ ಕ್ಯಾನ್ಸರ್ ಆಗಿದ್ಯಾ, ಓಕೆ ನೀನ್ ಸ್ಮೋಕಿಂಗ್ ಮಾಡ್ತೀಯಾ, ನೀನ್ ತಂಬಾಕ್ ತಿಂತೀಯಾ, ಹೌದು ಅಂತ ಈ ತರ ನಾವು ಅದಕ್ಕೆ ಹೊಂದಾಣಿಕೆ ಕೊಡಕ್ಕಾಗತ್ತೆ. ಸುಮಾರು ಒಂದ್ 100 ಪೇಷಂಟ್ ಅಲ್ಲಿ 200 ಪೇಷಂಟ್ ನೀವು ಹೇಳೋ ತರ ಬರ್ತದೆ, ಇವ್ರಿಗೆ ಯಾವ್ದು ಚಟನೂ ಇಲ್ಲ, ಏನಿಲ್ಲ, ಒಂದ್ ದಿವ್ಸ ಇದು ಅಡಿಕೆ ಹೋಳು ತಿನ್ನಲ್ಲ ಅಂತ ಆ ತರ ಮಾತಾಡ್ತಾರೆ. ಬಟ್ ಅವ್ರಲ್ಲಿ ಕೂಡ ಕೆಲವು ಟೈಮ್ ಏನಾದ್ರೆ ಕ್ಯಾನ್ಸರ್ ಕಾಣಿಸುತ್ತೆ. ಕಾರಣ ಏನು ಅಂತಂತಂತೂ ನನ್ನ ಪ್ರಕಾರ ಅದು ಒಂದು ಊಹೆನೆ ಮಾಡ್ಬೋದು ಹೊರತು ಅದಕ್ಕೆ ನಾನು ಸೈಂಟಿಫಿಕ್ ಆಗಿ ಯಾವ ಸಮಂಜಸವಾಗಿ ಉತ್ತರ ಕೊಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಆಶಾ ಅಂತ. ಸರ್, ಈಗ ಬಾಡಿಲಿ ಎಲ್ಲಾದ್ರೂ ಈ ಗಡ್ಡೆಗಳ ತರ ಸ್ಮಾಲ್ ಗಡ್ಡೆಗಳಾಗಿದ್ರೆ ಅದನ್ನ ನಾವು ಪ್ರೆಸ್ ಮಾಡ್ಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಸರ್? ಸ್ಮಾಲ್ ಗಡ್ಡೆಗಳಂತಂದ್ರೆ 2 ತರ. ಒಂದು ನ್ಯೂರೋಫೈಬ್ರೋಮೆಟೋಸಿಸ್ ಅಂತ ಒಂದು ರೋಗ ಬರುತ್ತೆ, ಅದು ಚರ್ಮದ ಕೆಳಗಡೆ ಅಲ್ಲಿ ಗಡ್ಡೆಗಳಾಗತ್ತೆ. ಈಗ ಏನಾಗತ್ತೆ, ಅದು ಕೆಲವು ಟೈಮ್ ನಮ್ಮ ಅಭ್ಯಾಸದಿಂದ ಏನಾಗುತ್ತೆ, ಅದು ಮುಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ತೀವಿ. ಆ ಅಭ್ಯಾಸದಿಂದ ಏನಾಗುತ್ತೆ, ಅದು ಕೈಯಲ್ಲಿ ಹಿಡಿದು ಚುಚ್ಚೋದು, ಆ ತರ ಅದಕ್ಕೆ ಇಚ್ಕೋದು ಅಥವಾ ಅದ್ರ ಕೈಯಲ್ಲಿ ಇದು ಮುಟ್ಟೋದು ಮಾಡೋದು ಒಂದು ಸ್ವಾಭಾವಿಕವಾಗಿ ಒಂದು ಆಗುತ್ತೆ ಅದು. ಬಟ್ ಅದು ಸುಮಾರಾಗಿ ಹಂಗ್ ಮಾಡೋದ್ಲಿಂತ ಕ್ಯಾನ್ಸರ್ ಏನ್ ಆಗೋದಿಲ್ಲ. ಆ ತರ ಗಡ್ಡೆಗಳಲ್ಲಿ ಪರಿವರ್ತನೆ ಕಂಡ್ರೆ, ಅವು ಏನಾದ್ರು ಸಡನ್ಲಿ ಒಂದು 10 ಗಡ್ಡೆಯಲ್ಲಿ ಒಂದು ಚರ್ಮದ ಕೆಳಗಡೆ ಸುಮಾರು ಗಡ್ಡೆಗಳಿದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ದೊಡ್ಡದಾಯ್ತು, ಏನಾದ್ರು ನೋವು ಕಾಣಕ್ ಸ್ಟಾರ್ಟ್ ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ನೀವು ತಪಾಸಣೆ ಮಾಡಿಸ್ಬೇಕು. ಸರ್, ನಂದು ಇನ್ನೊಂದು ಪ್ರಶ್ನೆ ಇದೆ ಸರ್. ಕೇಳಿ. ಇವಾಗ ಚಿಕ್ಕ ವಯಸ್ಸಿನಲ್ಲಿ ಸಪೋಸ್ ಆಕ್ಸಿಡೆಂಟ್ ಏನಾದ್ರು ಆಗಿ ಮೂಳೆಗೆ ಏನಾದ್ರು ಏಟ್ ಆಗಿದ್ರೆ ಕ್ರಮೇಣ ಆ ಮೂಳೆ ಅದೇನಾದ್ರು ಸ್ವಲ್ಪ ಇನ್ಫೆಕ್ಷನ್ಸ್ ತರ ಎಲ್ಲ ಆದ್ರೆ ಅದು ಏನಾದ್ರು ಕ್ಯಾನ್ಸರ್ಗೆ ತಿರ್ಕೊಳ್ಳೋ ಒಂದು ಸಾಧ್ಯತೆ ಇದೆಯಾ ಸರ್? ಇದು ಮೂಳೆಯಲ್ಲಿ ಕ್ಯಾನ್ಸರ್ ಇನ್ಫೆಕ್ಷನ್ ಅಂದ್ರೆ ಇದು ಇನ್ಫೆಕ್ಷನ್ ಆಗೋದು ಅದಕ್ಕೆ ಆಸ್ಟಿಯೋಮೈಲೈಟಿಸ್ ಅಂತ ಕರೀತಾರೆ. ಆಸ್ಟಿಯೋಮೈಲೈಟಿಸ್ ಅಂದ್ರೆ ಬೋನ್ ಇನ್ಫೆಕ್ಷನ್ ನಿಂದ ಒಂದು ಅಂದ್ರೆ ಪಸ್ ತರ, ಕೀವು ತರ ಬರ್ತಾ ಇರ್ತದೆ. ಆ ತರದ್ದು ಬೋನ್ಗಳು ತುಂಬಾ ರೇರ್, ಅದು ಕ್ಯಾನ್ಸರ್ ಅಲ್ಲಿ ಕನ್ವರ್ಟ್ ಆಗೋದು. ಆ ತರ ಇನ್ಫೆಕ್ಷನ್ ಇರೋ ಬೋನ್ ಅಲ್ಲಿ ಕ್ಯಾನ್ಸರ್ ಕನ್ವರ್ಟ್ ಆಗೋದು ತುಂಬಾ ರೇರ್ ಅಂದ್ರೆ ಆಗ ಏನಂತಾರ, ಆ ತರ ಸಂಭಾವನೆ ಕಮ್ಮಿ ಅಂತ ಹೇಳ್ಬೋದು ಅಷ್ಟೇ. ಈಗ ಬಿದ್ದಾದ್ಮೇಲೆ ಏನಾಗುತ್ತೆ, ರೋಡ್ ಸೈಡ್ ಆಕ್ಸಿಡೆಂಟ್ ಅಲ್ಲ ಆದಾಗ ಏನಾಗುತ್ತೆ, ಬೋನ್ ಫ್ರಾಕ್ಚರ್ ಆದಾಗ ಅದಕ್ಕೊಂದು ಸರ್ಜರಿ ಅಂತ ಮಾಡಿರ್ತಾರೆ, ಅಥವಾ ಒಂದು ಒಳಗಡೆ ರಾಡ್ ಅಂತ ಹಾಕಿರ್ತಾರೆ. ಅಂತ ಟೈಮ್ ಏನಾಗುತ್ತೆ, ಅದು ಆತರ ಪಸ್ ತರ ಬಂದ್ರೆ ಒಂದು ಇನ್ಫೆಕ್ಷನ್ ಇರುತ್ತೆ. ಕೆಲವು ಟೈಮ್ ಏನಾಗ್ತದೆ, ಮೂಳೆ ಕೂತ್ಕೊಂಡಾದ್ಮೇಲೆ ಅದ್ರ ಒಳಗಡೆ ಇರೋ ರಾಡ್ ಎಲ್ಲ ತೆಗೆದ್ರೆ, ಅದು ಬೋನ್ ಫಿಕ್ಸ್ ಮಾಡಿರೋ ರಾಡ್ ತೆಗ್ದು ಹಾಕಿದ್ರೆ ಅದು ಇನ್ಫೆಕ್ಷನ್ ನಿಂತ ಹೋಗುತ್ತೆ. ಬಟ್ ಆ ಮೂಳೆಯಲ್ಲಿ ಕ್ಯಾನ್ಸರ್ ಚಾನ್ಸಸ್ ಬಹಳ ಕಮ್ಮಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್, ಈಗ ಕ್ಯಾನ್ಸರ್ ಬಂದ್ರೆ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತಾ ಸರ್? ಹೇಳ್ದಲ್ಲಮ್ಮ, ಈಗ ಈ ನಿಮ್ಮಲ್ಲಿ BPL ಕಾರ್ಡ್ ಇದ್ರೆ ನಿಮ್ ಟ್ರೀಟ್ಮೆಂಟ್ ಗವರ್ಮೆಂಟ್ ಕಡೆಯಿಂದ ಫ್ರೀ ಆಗುತ್ತೆ. ಅದು ಕಿದ್ವಾ ಆಸ್ಪತ್ರೆಯಲ್ಲಿ ಆಗುತ್ತೆ. ಕೆಲವು ಪ್ರೈವೇಟ್ ಅಲ್ಲಿನೂ ಮಾಡ್ತಾರೆ. ಸ್ಕೀಮ್ಸ್ ಇದೆ, ವಾಜಪೇಯಿ ಸ್ಕೀಮು, ಆ ತರ ಎಲ್ಲ ಸ್ಕೀಮ್ಸ್ ಇದೆ. ನಿಮ್ ಹತ್ರ ಏನಿರ್ಬೇಕಂದ್ರೆ ರೇಷನ್ ಕಾರ್ಡ್ ಅಲ್ಲಿ BPL ಕಾರ್ಡ್ ಇರ್ಬೇಕು ನಿಮ್ಮ. ಓಕೆ ಸರ್. ಸೊ ಆ ತರ ಸೌಲಭ್ಯಗಳು ಸರ್ಕಾರ ಕಲ್ಪಿಸಿ ಕೊಟ್ಟು, ಪ್ರೈವೇಟ್ ಅಲ್ಲಿ ಕೆಲವು ಪ್ರೈವೇಟ್ ಹಾಸ್ಪಿಟಲ್ ಈ ತರ ಸ್ಕೀಮ್ಸ್ ನಡ್ಸ್ಕೊಂಡು ಹೋಗ್ತಾ ಇದಾರೆ, ಬಟ್ ಎಲ್ಲರೂ ಮಾಡ್ತಾ ಇಲ್ಲ. Sir, with regards to today, people across from children to senior citizen, cancer is increasingly becoming prevalent.
Some say it's because of the lifestyle issue. Some say it's because of the food that we eat, and some say there are a lot of emotional reasons for this. Uh, is there any proven reason for the cause of cancer, and what is it that one can do to mitigate the chances of getting cancer? ಅದು ನೀವು ಅದ ಒಂದು ಜನರಲೈಸ್ ಆಗಿ ನಾನು ಹೇಳ್ಬೋದೇನಂತಂದ್ರೆ ಎಲ್ಲ ವಯಸ್ಸಿನಲ್ಲೂ ಕ್ಯಾನ್ಸರ್ ಕಾಣಿಸೋದು ಎಲ್ಲ ವಯಸ್ಸಲ್ಲೂ ಬರುತ್ತದೆ. ಒಂದು ಎರಡನೇದೇನಂತಂದ್ರೆ ನಮ್ ಜೀವನ ಶೈಲಿ ಏನಂತ ಹೇಳಿದಿನಲ್ಲ, ಒಂದು ಯೋಗ ಅಭ್ಯಾಸ ಆಗ್ಲಿ, ವ್ಯಾಯಾಮ ಆಗ್ಲಿ, ಊಟದ ಪದ್ಧತಿ ಆಗ್ಲಿ, ಈಗ ನಮ್ಮ ಈಗ ಇರೋದು ನಮ್ದೇನಂತಾರಲ್ಲ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಮಾಡೋ ಊಟಗಳೆಲ್ಲ ತುಂಬಾ ಶ್ರೇಷ್ಠವಾದ ಮಿಕ್ಸ್, ಎಲ್ಲಾ ಕಾಂಬಿನೇಷನ್ ಅಲ್ಲಿ ಸಿಗುತ್ತೆ ಆ ತರ ಊಟ. ಸೊ ಇದು ನೀವು ಇನ್ನೊಂದೇನಂತ ಹೇಳಿದ್ರೆ ಅಂದ್ರೆ ಇದು ಎಲ್ಲ ಪ್ಯಾಕ್ಡ್ ಫುಡ್ಸ್ ತಿನ್ನೋದು, ಆಮೇಲೆ ಇದು ಜಂಕ್ ಫುಡ್ಸ್ ತಿನ್ನೋದು, ಇದೆಲ್ಲಾನು ಏನಾಗಿದೆ ಅಲ್ಲ ಈ ಹುಡುಗರಲ್ಲಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ. ಸೊ ಇವು ಕೂಡ ಆಮೇಲೆ ಮೋಸ್ಟ್ ಆಫ್ ದ ಟೈಮ್ ಏನಾಗ್ಬಿಟ್ಟಿದೆ ಅಂತಂದ್ರೆ ಇವೆಲ್ಲ ಮೊಬೈಲ್ ಅಡಿಕ್ಷನ್, ಆಮೇಲೆ ಇದು ಏನು ಟಿವಿ ಅಡಿಕ್ಷನ್, ಈ ತರ ಎಲ್ಲ ಗೇಮ್ಸ್ ಅಡಿಕ್ಷನ್ ಆಗಿ ಚಿಕ್ಕ ಮಕ್ಕಳು ಹಿಡ್ಕೊಂಡು ದೊಡ್ಡವರಲ್ಲಿ ಕೂಡ ಏನಾಗಿದೆ ನಮ್ಗೆ ಎದ್ದು ಓಡಾಡೋದು ಅಥವಾ ಹೋಗೋದು ಇದು ಎಲ್ಲಾನು ಸರ್ವೇ ಸಾಮಾನ್ಯ ಕಮ್ಮಿ ಆಗ್ಬಿಟ್ಟಿದೆ. ಈಗ ಒಂದು ಎದ್ದು ಹೋಗಿ ಮನೆಯಲ್ಲಿ ಯಾರ ಡೋರ್ ಬೆಲ್ ಬಾರಿಸಿದ್ರೆ ಅದು ಕೂಡ ರಿಮೋಟ್ ಬಂದಿದೆ, ಎದ್ದು ಹೋಗಿ ಡೋರು ತೆಗೆಯಲ್ಲ. ಆ ತರ ಪರಿಸ್ಥಿತಿಯಲ್ಲಿದ್ರೆ ನಮ್ ದೇಹಕ್ಕೆ ಡೆಫಿನೆಟ್ಲಿ ಅದು ಏನಾಗುತ್ತೆ ಫೈಟಿಂಗ್ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಫೈಟಿಂಗ್ ಅಂದ್ರೆ ನಮ್ಗೆ ಏನಂತಾರಲ್ಲ ಯಾವುದೇ ರೋಗ ಇದಕ್ಕೆ ನಾವು ತಡಿಬೇಕಲ್ಲ, ಅದು ನಮ್ಮಲ್ಲಿ ಉತ್ಪಾದನೆ ಆಗೋದಿಲ್ಲ ಆ ತರ. ಸೊ ಇದು ಎಲ್ಲಾನು ಒಂದ್ ರೀತಿ ಆಮೇಲೆ ಎನ್ವೈರ್ಮೆಂಟ್, ಈ ಪೊಲ್ಯೂಷನ್ಸ್ ಇವೆಲ್ಲ ಕೂಡ ನಮ್ಗೆ ಅದು ತುಂಬಾ ನಮ್ ದೇಹದ ಮೇಲೆ ಪರಿಣಾಮಗಳು ಬೀರ್ತವೆ. ಸೊ ನಮ್ದು ನೀವು ಮಿಟಿಗೇಟ್ ಅಂತ ಹೇಳಿದ್ರಲ್ಲ, ಕಡಿಮೆ ಮಾಡ್ಬೇಕಾದ್ರೆ ಒಂದು ಏನಂತಾರ ಒಂದು ಜೀವನ ಶೈಲಿನೇ ಇಂಪಾರ್ಟೆಂಟ್. ನಾವ್ ತಿನ್ನೋ ಡಯಟ್ ಇಂಪಾರ್ಟೆಂಟ್, ಮನಃಶುದ್ಧಿ, ಸ್ಟ್ರೆಸ್ ಅವಾಯ್ಡ್ ಮಾಡೋದು, ಇವೆಲ್ಲಾನು ಸ್ವಲ್ಪ ನಾವು ಅಳವಡಿಸ್ಕೊಂಡು ನಮ್ ಏನ್ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಬೆಳೆದಿರ್ತೀವಲ್ಲ ಅದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದು ಈ ತರ ನಾನು ಉತ್ತರ ಕೊಡ್ಬೋದು. ನಿಮ್ ಕರೆಕ್ಟ್ ಆಗಿ ಅನ್ಸಿದೆ ಎಲ್ಲ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಸೇ ಓನ್ಲಿ ದಿಸ್. Thank you, sir. Thank you very much. No. Are you happy with the answer? Yes, I am, sir. So you mentioned that Bharatiya Sanskrit. Do you recommend yoga, meditation, and eating nutritious food? ನೀವು ಸ್ವಲ್ಪ ಗೊತ್ತಿಲ್ಲ, ನಾನ್ ಬೆಳೆದಿರೋದು ಅದೇ ರೀತಿಯಿಂದ. ಯಾಕಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ನನ್ನೂರು ಗುಲ್ಬರ್ಗ, ನಮ್ಮ ಹತ್ರ ಸ್ವೀಟ್ ಬರೋದೇ ಹುಣ್ಣಿಮೆ ಅಮಾಸೆಗೆ, ಅವತ್ತೇ ಹೋಳಿಗೆ ಮಾಡೋದು, ಮಿಕ್ಕಿದ ದಿವಸ ಎಲ್ಲ ನಾರ್ಮಲ್ ಫುಡ್. ಸೊ ಈ ತರ ಏನಿದೆ ಅಂದ್ರೆ ಸ್ಪೆಷಲ್ ಫುಡ್ ಅಂದ್ರೆ ಅವತ್ತೇನೋ ಇರುತ್ತೆ, ಈ ತರ ನಾವ್ ಬೆಳೆದಿರೋದು. ಆಮೇಲೆ ಸೀಸನ್ ಪ್ರಕಾರ ನಮ್ ಫುಡ್ ಚೇಂಜ್ ಆಗುತ್ತೆ. ಈಗ ಬೇಸಿಗೆ ಬಂದ್ರೆ ಮಾವಿನ ಹಣ್ಣು ಅದ್ರ ರಸ ಅದ್ರ ಜೊತೆ ಎಲ್ಲ ಊಟ ಮಾಡೋದು, ಗ್ರೇಪ್ಸ್ ತಿನ್ನೋದು, ವಾಟರ್ ಮೆಲನ್ ತಿನ್ನೋದು. ಸೊ ಅದಕ್ಕೆ ಇವೆಲ್ಲ ನಮ್ಗೆ ಏನ್ ಆ ಸೀಸನ್ ಅಲ್ಲಿ ಪರ್ಟಿಕ್ಯುಲರ್ಲಿ ನಮ್ ಭಾರತದಲ್ಲಿ ಏನ್ ಟ್ರಾಪಿಕಲ್ ಕಂಟ್ರಿ ಅಂತ ಕರಿತೀವಲ್ಲ, ಅದೇ ತರ ಫುಡ್ಸ್ ವೆಜಿಟೇಬಲ್ಸ್ ಅವೈಲೇಬಲ್ ಇದೆ. ಸೊ ಅದು ಸೇವನೆ ಮಾಡಿದ್ರೆ ನನ್ಗನ್ಸುತ್ತೆ ಅದು ಕರೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಏನಾದ್ರೆ 24 ಈಗ 12 ತಿಂಗಳು ಮಾವಿನ ಹಣ್ಣು ಸಿಕ್ಕುತ್ತೆ, ಬಟ್ ಮಾವಿನ ಹಣ್ಣು ತಿನ್ನೋದು ಬೇಸಿಗೆಯಲ್ಲಿ ಚೆನ್ನಾಗಿ, ವಾಟರ್ ಮೆಲನ್ ತಿನ್ನೋದು ಬೇಸಿಗೆಯಲ್ಲಿ ಚೆನ್ನಾಗಿ, ಗ್ರೇಪ್ಸ್ ತಿನ್ನೋದು, ಬಿಕಾಸ್ ಫಾರ್ ಹೆಲ್ತ್ ದೋಸ್ ಥಿಂಗ್ಸ್ ಆಸ್ ನೇಚರ್ ಹಸ್ ಗಿವನ್ ಅಸ್ ಟು ಪ್ರೊಟೆಕ್ಟ್. ಸೊ ಐ ಥಿಂಕ್ ಯು ಅಗ್ರಿ, ಐ ಡೋಂಟ್ ನೋ ವೆದರ್. Yes, doctor. ಸರ್, ನಂದೊಂದು ಪ್ರಶ್ನೆ ಸರ್. ಈಗ ಅಡಕೆಲೆ ಹಾಕೋದ್ರಿಂದ ಮತ್ತೆ ರಸ ನುಂಗೋದ್ರಿಂದ ತುಂಬಾ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ, ಅದು ಸರಿನಾ ಸರ್? ಅದು ಸರಿ ಇದೆ, ಕರೆಕ್ಟ್. ಅದರಲ್ಲಿ ಕೆಲವು ಕ್ಯಾನ್ಸರ್ ಅಂಶಗಳಿದೆ ಅಡಿಕೆ ಮತ್ತು ತಂಬಾಕಿನಲ್ಲಿ. ಅವೆಲ್ಲ ಏನಂತಾರಲ್ಲ ಇರಿಟೆಂಟ್ಸ್ ಅಂತ ಕರೀತಾರೆ. ಇರಿಟೆಂಟ್ಸ್ ಅಂದ್ರೆ ಅದು ನಮ್ಮ ಈ ಚರ್ಮ ಹೆಂಗ್ ಒಳಗಡೆ ಇರುತ್ತೆ, ಒಳಗಡೆನೂ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರ್ತದೆ, ಅದಕ್ಕೆ ಮ್ಯೂಕೋಸಾ ಅಂತ ಕರೀತಾರೆ. ಅದು ಕಂಟಿನ್ಯೂಸ್ ಆಗಿ ಇರಿಟೇಷನ್ ಮಾಡ್ತಾ ಅಂದ್ರೆ ಅದಕ್ಕೆ ತೊಂದರೆ ಕೊಡ್ತಾ ಹೋದ್ರೆ ಅದೇನಾಗುತ್ತೆ ಅಲ್ಲ, ತೊಂದರೆ ಕೊಟ್ಟಿಂದ ಅದು ಆ ಕಣಗಳಲ್ಲಿ ಸ್ವಲ್ಪ ಕ್ಯಾನ್ಸರ್ ಚೇಂಜಸ್ ಆಗೋ ಮಾರ್ಪಾಟುಗಳು ಆಗೋ ಸಾಧ್ಯತೆಗಳು ಇರುತ್ತೆ. ಈ ಅಡಿಕೆ ರಸ ಆಗ್ಲಿ ಅದೆಲ್ಲ ಇರಿಟೆಂಟ್, ಅದು ನಮ್ಗೆ ಗೊತ್ತಾಗಲ್ಲ. ಒಳಗಡೆ ಹೋದ್ರೆ ಅದು ಏನಾಗುತ್ತಲ್ಲ, ಅದು ಅಲ್ಲಿ ಒಂಥರ ಸುಟ್ಟಿರೋ, ಈಗ ಹೆಂಗೆ ಚರ್ಮದ ಮೇಲೆ ಸುಟ್ರೆ ನೋವಾಗತ್ತಲ್ಲ, ಆ ತರ ಆಗೋದಿಲ್ಲ. ಈ ಕೆಮಿಕಲ್ ರಸಾಯನಗಳು ಏನಿರುತ್ತಾವಲ್ಲ ಇದೆಲ್ಲಾನು ಒಳಗಡೆ ಇರಿಟೇಷನ್ ಮಾಡಿ
ಅದು ಕ್ರಮೇಣವಾಗಿ ಅವು ಕಣಗಳಲ್ಲಿ ಒಂದು ಮಾರ್ಪಾಟಾಗಿ ಚೇಂಜಸ್ ಆಗಿ ಕ್ಯಾನ್ಸರ್ ಆಗೋ ಸಂಭಾವನೆ ಇರುತ್ತೆ. ಒಟ್ಟಾರೆ ಆ ರಸ ನುಂಗಬಾರ್ದು ಅಂತ ಹೇಳ್ತೀರಾ ಸರ್? ತಿನ್ಬಾರ್ದ ಅಂತ ಹೇಳ್ತೀನಿ, ರಸ ಎಲ್ಲಿಂದ ಬಂತು? ರಸ ಆಮೇಲೆ ತಿನ್ಬೇಡಿ ಅಂತ ಹೇಳ್ತೇನೆ. ಓಕೆ, ಥ್ಯಾಂಕ್ ಯು ಸರ್. ಹಲೋ ಸರ್. ಕೇಳುಗರೆ ಕೇಳಿದ್ರಲ್ಲ, ಇಲ್ಲಿ ತನಕ ನಮ್ಮ ಜೊತೆ ಡಾಕ್ಟರ್ ರಾಜಶೇಖರ್ ಅವರಿದ್ರು. ಕ್ಯಾನ್ಸರ್ ಕಾಯಿಲೆಯ ಬಗ್ಗೆ ನಮ್ಮ ಹಿರಿಯ ನಾಗರಿಕರಿಗೆ ಪ್ರಶ್ನೆಗಳಿದ್ವು. ಆ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಡಾಕ್ಟರ್ ರಾಜಶೇಖರ್ ಅವರು ಉತ್ತರನ ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸೋದಕ್ಕೂ ಮುಂಚೆ ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದಲ್ಲಿ ನಮಗೆ ತಿಳಿಸಬಹುದು. ನಮ್ಮ ಮೇಲ್ ಐ ಡಿ ಈ ರೀತಿ ಇದೆ: radioactive 90.4 msz@gmail.com. ಈ ಒಂದು ಮೇಲ್ ಐ ಡಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಹಾಗೆ ಕೇಳುಗರೆ, ಈ ಒಂದು ಕಾರ್ಯಕ್ರಮನ ರೇಡಿಯೋದಲ್ಲಿ ಕೇಳಲು ಮಿಸ್ ಆಗಿದ್ದಲ್ಲಿ ನೀವು ನಮ್ಮ ವೆಬ್ಸೈಟ್ ಆದ iRadio ಈ ಒಂದು ವೆಬ್ಸೈಟ್ಗೆ ಹೋಗಿ ನಮ್ಮ ಕಾರ್ಯಕ್ರಮಗಳನ್ನ ಕೇಳಬಹುದು ಅಂತ ಹೇಳ್ತಾ, ನಿರಂತರವಾಗಿ ಕೇಳಿ 90.4 ಕಂಪನಾಂಕಗಳ CR ರೇಡಿಯೋ ಆಕ್ಟಿವ್. ಇದು ಬೆಂಗಳೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಾನು ನಿಮ್ಮ ರೇಡಿಯೋ ಗೆಳತಿ ಪದ್ಮಪ್ರಿಯ. ಮುಂದಿನ ಕಾರ್ಯಕ್ರಮದೊಂದಿಗೆ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು. ಅಂದಹಾಗೆ ನಿಮಗೆ ಗೊತ್ತಾ, ರೇಡಿಯೋ ಆಕ್ಟಿವ್ ಕೇಳೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ. ಖಂಡಿತ. ನಮ್ಮ ಪರಿಸರದ ಬಗ್ಗೆ ಕಾರ್ಯಕ್ರಮ ಇದೆ, ಶಿಕ್ಷಣ, ಆರೋಗ್ಯ, ಅಂದ್ರೆ ಕೇಳ್ತಾ ಕಲಿಬಹುದು, ಕಲಿತದ್ದನ್ನ ಪ್ರಯೋಗಿಸಬಹುದು, ಪ್ರಯೋಗಿಸಿ ಪ್ರಯೋಜನ ಹೊಂದಬಹುದು. ರೇಡಿಯೋ ಆಕ್ಟಿವ್ ಇದು ಸಮುದಾಯ ಬಾನುಲಿ. ಹೌದು, ಪರಿವಾರ, ಪರಿಸರ ಅಷ್ಟೇ ಯಾಕೆ, ಇಡೀ ಪ್ರಪಂಚದಲ್ಲಿಯೇ ಐಕ್ಯತೆ, ಭ್ರಾತೃತ್ವ, ಸಹಬಾಳ್ವೆ ಇವುಗಳನ್ನು ಕುರಿತು ವಿಚಾರವಂತ ಕಾರ್ಯಕ್ರಮಗಳ ವಾಹಿನಿ ಅಂದ್ರೆ ರೇಡಿಯೋ ಆಕ್ಟಿವ್. 90.4 ತರಂಗಾಂತರದಲ್ಲಿ ಕೇಳಿ ತಿಳಿಯೋಣ, ತಿಳಿದು ಬೆಳೆಯೋಣ.